ಬ್ಯಾಸ್ಗೆ ಬಂತಂದ್ರೆ ಸಾಕು ನೋಡ್ರಿ, ಉಪ್ಪಿನಕಾಯಿ ಕರಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು ನೋಡ್ರಿ. ಈಗ ನಾನು ಚಳಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ತೋರಿಸ್ತೀನಿ. ಇದಕ್ಕೆ ಕರಿಂಡಿನೂ ಅನ್ಬೋದು. ಇದಕ್ಕೆ ಒಂದು ಹನಿನೂ ಎಣ್ಣೆ ಬಳಸಂಗಿಲ್ಲ ನೋಡ್ರಿ, ಬರೀ ನೀರಾಗ ಮಾಡೋದೈತಿದು. ಈಗ ಇವನ್ನ ಚಳಕಾಯಿನ ಹಿಂಗೆ ಜಜ್ಜಿ ತಕ್ಕೊಂಡು ಇಟ್ಕೊಂಡ್ರಿ. ಒಂದು ಸ್ವಲ್ಪ ಹಿಂಗೆ ಸೀಳ್ದಂಗೆ ಇವನ್ನ ಜಜ್ಕೋಬೇಕ್ರಿ, ಯಾಕಂತಂದ್ರೆ ಹದ ಇದ್ರೊಳಗೆ ಹೋಗ್ಬೇಕಲ್ರಿ. ಅದಕ್ಕೆ ಈಗ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿನಿ. ಹಂಗೆ ಬೆಚ್ಚಗೆ ಮಾಡ್ಕೊಂಡ್ರಿ ಇವನ್ನ ಜಾರಿಗೆ ಅಗಸಿ ಹಾಕೊಂಡತ್ತೀನಿ ನೋಡ್ರಿ. ಒಂದು 2 ರಿಂದ 3 ಸ್ಪೂನ್ ಅಗಸಿ ಹಾಕೊಂಡು ಇವನು ಚಟಪಟ ಅಂದ್ಕೊಳ್ಳಿ ಅದ ಜಾರಿಗೆ ತಕೊಂಡು 1 ಸ್ಪೂನ್ ಆಗುವಷ್ಟು ನಾನಿಲ್ಲೇ ಮೆಂತೆ ಕಾಳನ್ನ ಹುರ್ಕೊಳತ್ತೀನಿ ನೋಡ್ರಿ. ಇವನು ಹುರ್ಕೊಂಡು ಅದ ಜಾರಿಗೆ ಹಾಕೊಂಡು 3 ಕೂಡಿಸಿ ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡ್ರಿ. ಇವನ್ನ ಈಗ ಪೌಡ್ರ್ ರೆಡಿ ಆಗೈತೆ ನೋಡ್ರಿ. ಈಗ ಹದ ಹಾಕೊಂಡಂತ ಚಳಕಾಯಿಗೆ ಮತ್ತು ಮೆಣಸಿನ್ಕಾಯಿನ ಹುರ್ಕೋಬೇಕ್ರಿ. ಈ ಮೆಣಸಿನ್ಕಾಯಿನ ಹಂಗೆ ಬೆಚ್ಚಗೆ ಮಾಡ್ಕೋಬೇಕು, ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ರಿ. ಹಂಗೆ ಹುರ್ಕೊಂಡು ಈಗ ಒಂದು ಸ್ವಲ್ಪ ಅಲ್ಲ ಹಾಕೊಂಡೇನ್ರಿ. ಹಾಕೊಂಡು ಈಗ ಇವನ್ನ ಮೆಣಸಿನ್ಕಾಯಿ ಹುರಿದಿದ್ವಲ್ರಿ ಅವ್ನ ಹಾಕೊಂಡು 1-2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕೊಂಡೆ ನೋಡ್ರಿ. ಇದನ್ನ ಔಡ ಬೌಡ ರುಬ್ಕೊಂಡು ಈಗ ಉಪ್ಪು ಹಾಕತ್ತೀನಿ ನೋಡ್ರಿ. ಚಳಕಾಯಿಗೆ 1-2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಪೌಡ್ರ್ ಹಾಕಿ ಮತ್ತು 1-2 ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕೊಂಡಿನಿ. ಆಮೇಲೆ ಇದು ಔಡ ಬೌಡ ರುಬ್ಕೊಂಡಿದ್ವಲ್ರಿ ಖಾರ, ಅದನ್ನು ಹಾಕಿ ಈಗ ಈ ಜಾರ್ಗೆ ನೀರು ಹಾಕಿ ಇದನ್ನ ಇಷ್ಟು ನೀರನ್ನ ಇದಕ್ಕೆ ಹಾಕತ್ತೀನಿ ನೋಡ್ರಿ. ಇದಕ್ಕೆ ನೀರ ಹಾಕೋಬೇಕು, ಎಣ್ಣೆ ಗಿಣ್ಣೆ ಏನು ಹಾಕ್ಕೊಳಂಗಿಲ್ಲ. ಈ ನೀರನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಕಳಿಸ್ಬೇಕ್ರಿ. ಕಳಿಸೋದಂದ್ರೆ ಎಲ್ಲಿಗಾರ ಕಳಿಸೋದಲ್ರಿ, ಕಳಿಬೇಕ್ರಿ. ಅದು ಉಪ್ಪಿನಕಾಯಿ ಕಳಿಯೋದಂತೀವಲ್ಲ ಹಂಗೆ. ಇದನ್ನು ಬಿಸಿಲಾಗಿಟ್ಟು ಬರೋದ್ರಿ. ಈಗ ನೋಡ್ರಿ ನಾನು ಮತ್ತು ಅರ್ಶಿನ ಪುಡಿ ಸ್ವಲ್ಪ ಕಡಿಮೆ ಅನಿಸ್ತು. 1 ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡು 1-2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಚಂದಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿ ಒಳಗೆ ಹಾಕಿ ಮೇಲೆ ಅರ್ಬಿ ಕಟ್ಟಿ ಬಿಸಿಲಾಗ ಇಟ್ಟು ಬರ್ಬೇಕು ನೋಡ್ರಿ. ಇದನ್ನು 1 ವಾರ ಬಿಸಿಲಾಗಿಡ್ಬೇಕ್ರಿ. ಮಸ್ತನಾಗ ರೆಡಿ ಆಗತ್ತೆ ನೋಡ್ರಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಭಾರಿ ರುಚಿ ಆಗೈತ್ರಿ. ಯಾರ್ಯಾರೆಲ್ಲ ತಿಂದಿರಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ.